ಬಿಡಿಸಿ ಹೇಳಿದರು. ಅನೇಕ ಅಲ್ಲಿ ಜಡ್ಜಸ್ ಇದ್ದರು, ಅನೇಕ ವಕೀಲರಿದ್ದರು, ಅನೇಕ ಜನ ಇದ್ದರು, ಹೋರಾಟಗಾರರಿದ್ದರು. ಇವರೆಲ್ಲರೂ ಕುಡ್ಕೊಂಡು ತಮ್ಮ ಮಾತುಗಳನ್ನು ಹೇಳಿದರು. ತನಿಖೆ ಆಗಲಿ, ಇನ್ನೊಂದು ತನಿಖೆ ಆಗಲಿ, ಇನ್ನೊಂದು ಎಸ್ ಐ ಟಿ ಆಗಲಿ, ಈ ಒಂದೇ ಎಸ್ ಐ ಟಿಂದ ಸಾಧ್ಯ ಇಲ್ಲ ಅಂತ. ಯಾಕಂದರೆ ಎಸ್ ಐ ಟಿ ನೇಮಿಸಿದ್ದೆ ಅದಕ್ಕೆ ಈ ಅಸ್ಥಿ ಪಂಜರಗಳನ್ನು ಜೊತೆಗೆ ಬುರುಡೆಗಳನ್ನು ಅಥವಾ ಶರೀರದ ಯಾವ ಭಾಗಗಳಿದ್ದಾವೆ ಅವುಗಳನ್ನು ತೆಗೆದು ಪ್ರದರ್ಶನ ಮಾಡಿ ತಿಳಿಸುವಂಥದ್ದು ತನಿಖೆ ಆಗಬೇಕಾಗಿತ್ತು. ಅದು ಇವೆಲ್ಲಿಯಪ್ಪ ಇಷ್ಟೊಂದು ಪ್ರಮಾಣದಲ್ಲೇ ವರ್ಷಕ್ಕೆ 400-500 ಏನಪ್ಪ ಅಂತಂದ್ರೆ ಈ ನಮ್ಮ VS ಉಗ್ರಪ್ಪರ ವರದಿ ಪ್ರಕಾರ ಅವತ್ತು ಈ ಎಲ್ಲ ಸಿಕ್ಕಂಥವು ಅಪಹರಣ ಆಗಿದ್ದು 496 ಇಲ್ಲಿವರೆಗೆ ಈ ಒಂದು ಗುರುತಿಸಲಾರದೆ ಹೆಣಗಳು ಅಷ್ಟೇ ಅಲ್ಲ, ಕೆಲವೊಬ್ಬರು ಗಾಯವಾಗಿಬಿಟ್ಟಿದ್ದಾರೆ, ಎಲ್ಲಿ ಹೋಗಿದ್ದಾರೋ ಗೊತ್ತಿಲ್ಲ. ಅದ್ರ ಬಗ್ಗೆ ಇವತ್ತು ತನಿಖೆ ಆಗಬೇಕು ಅಂತ ನಾವು ಬಯಸಿದಾಗ ಇವರಿದ್ದವರಿಲ್ಲ, ಅಲ್ಲೇನಿಲ್ಲ, ಸುಳ್ಳು ಪ್ರಸಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂದ್ರೆ ಈ ತನಿಖೆ ಮುಗಿದೇನು, ಯಾವ ಆಧಾರದ ಮೇಲೆ ಮಾತಾಡಿದ್ರು ಇವರು? SIT ಆಧಾರದ ಮೇಲೆ. SIT ಕೊಡ್ತಾ ಈಗ ಅಲ್ಲಿ ಏನೂ ಇಲ್ಲ ಅಂತ ಹೇಳ್ತಾ ಇದು ಎಲ್ಲ ಅಲ್ಲಿ ಅದರಲ್ಲಿ ಒಂದಂತೂ ಸ್ಪಷ್ಟ ಆಗ್ಯದ. ಚೆನ್ನಯ್ಯ ನಿಮಗೆ ಗೊತ್ತದ, ಚೆನ್ನಯ್ಯ ಮುಸುಕುದಾರಿ ಇದ್ದಾಗ ಒಂದು ಮಾತಾಡಿದ. ಇವರೇ ಎಲ್ಲದೂ ಕಾರಣೀಕರ್ತರು, ಹೆಗ್ಗಡೆ ಮತ್ತು ಅವ್ರ ಮನೆ ತಂದವರು, ಅವ್ರ ಅಂತಮ್ಮರು ಅಂತ ಹೇಳಿದರು. ನಾನು ಊರು ಬಿಡೋಕ್ಕೆ ಅವ್ರ ಕಾರಣ, ಇಲ್ಲಿ ಅನೇಕ ಶವಗಳು ಬಿಡೋಕ್ಕೆ ಅವ್ರ ಕಾರಣ, ದೌರ್ಜನ್ಯಗಳು ನಡೆದಿದ್ದು, ಸೌಜನ್ಯಗಳಂತ ಹೆಣ್ಣು ಮಕ್ಕಳ ಮೇಲೆ ನಡೆದಂಥ ದೌರ್ಜನ್ಯಗಳಾಗಿರ್ಬೋದು, ಮತ್ತು